ಇದೀವಿ. ಇದ್ರಲ್ಲಿ ಆದಾಯ ಮಾತ್ರ ನಾವು ತಗೊಂಡಂಗೆ ಇದೆ. ತಿಂಗಳ 1 ಲಕ್ಷ ರೂಪಾಯಿ ತೆಗಿಬಹುದು ಆದಾಯನ. ತಿಂಗಳ 1 ಲಕ್ಷ ಆದಾಯ ತಿಂಗಳ 1 ಲಕ್ಷ ತೆಗಿಬಹುದು. ಅಂದ್ರೆ ನಮ್ಮ ಕೈಯಲ್ಲಿ ಇದೆ. ನಾವ್ ಹೆಂಗ ಜೋಪಾನ ಮಾಡ್ತೇವೆ ಹಂಗ ಕೊಡುತ್ತೆ ನಿಮಗೆ ಅದು. ಅಂದ್ರೆ ಆಮೇಲೆ ಕಟಾವ್ ಹೆಂಗಣ ತಿಂಗಳ ಒಂದ್ಸಲ ಮಾಡ್ತೀರಿ? ಯಾವ ತರ? ತಿಂಗಳ ಒಂದ್ಸರಿ ಮಾಡ್ತೇವೆ. ಮಳೆಗಾಲದಲ್ಲಿ 20 ದಿವಸಕ್ಕೆ 25 ದಿವಸಕ್ಕೆ ಕಟಾವ್ ಮಾಡ್ತೇವೆ. ಪ್ರತಿ 20-25 ದಿವಸಕ್ಕೆ ಕಟಾವ್ ಮಾಡ್ತೀರಿ? ಯಾಕಂದ್ರೆ ಮಳೆ ಬರ್ತಾ ಇರುತ್ತಲ್ಲ, ಆಡೆಣ್ಣೆ ಆಕತ್ತಲ್ಲ, ಗುರುಗುರು ಬಂದು ಬರುತ್ತೆ. ನಮಸ್ಕಾರ. ನಾವಿವತ್ತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಜಿಟಿಗಿರಿ ಗ್ರಾಮದಲ್ಲಿದ್ವಿ. ನಾವೇನು ನೋಡ್ತಿದೀವಲ್ಲ, ಇದು ವಿಳೆದೆಲೆ ಅಂತೇಳಿ. ಈ ಬೆಳೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಹೆಸರು? ನಾಗರಾಜ್ ಅಂತ. ನಮ್ಮೂರಣ? ನಮ್ಮೂರು ಜಿಟಿ ಕಟ್ಟೆ. ಎಷ್ಟನೇ ವರ್ಷದಿಂದ ಈ ತರ ಎಲೆ ಬಿಡಕ್ ಸ್ಟಾರ್ಟ್ ಮಾಡುತ್ತಣ್ಣ? ಇದು ಸುಮಾರು ಒಂದು 2 ವರ್ಷ ಸಣ್ಣದ ಸಾಕಿದಂಗ ಬಳ್ಳಿ 2 ವರ್ಷ ಬೇಕು. ಆದ್ಮೇಲಿಂದ ವರ್ಷ ಚೇಂಜ್ ಆಗ್ತಾ ಬರ್ತೈತಿ. ವರ್ಷ ಚೇಂಜ್ ಆಗೈತಿ. ಈಗ 2ನೇ ವರ್ಷದಿಂದ ಇದು ಎಲೆನ ಪ್ರೊಡ್ಯೂಸ್ ಮಾಡ್ತೈತಲ್ಲ. ಇದ್ರೀಗ ನಾವೇ ನೋಡ್ತೀವಿ ನಾವು ಕಲರ್ ಯಾವ ತರ ಎಲೆನ ನೀವು ಕಟ್ ಮಾಡ್ತೀರಣ್ಣ? ನಾವು ಇದರಲ್ಲಿ ಇಂಥದ್ರಲ್ಲೇ ಕಟ್ ಮಾಡೋದು. ಇವೆಲ್ಲ ಕಟ್ ಮಾಡ್ತೇವೆ. ಹಳದಿ ಕಲರ್ ಐತಲ್ಲ ಇವ್ ಕಟ್ ಮಾಡ್ತೀವಿ. ಇಂಥವೆಲ್ಲ ಚಿಗುರೆಲ್ಲ ಮಾತ್ ಬಿಡ್ತೇವೆ. ಇದು ಮುಂದಿನ ಸರಿ ಕೊಯ್ಲಿ ಬರ್ತೈತಿದ್ದು. ಈ ಬಂದಿರೋ ಕೊಯ್ಲಿ ಇದೆಲ್ಲ ಬಂದೈತಲ್ಲ, ಇದನ್ನ ಫಸ್ಟ್ ಕಟ್ ಮಾಡ್ತೇವೆ. ನೆಕ್ಸ್ಟ್ ಟೈಮ್ ಇದನ್ನ ಕಟ್ ಮಾಡ್ತೇವೆ. ಇಂಥದ್ದು ಆಮೇಲೆ ಇದು ಗ್ರೀನ್ ಐತಲ್ಲ, ಇದನ್ನ ಅದನ್ನ ಕಟ್ ಮಾಡಲ್ಲ. ಇದು ಹಂಗ ಇರೋದೈತಿ. ಇದು ಅದಕ್ಕೆ ಅದು ಬರಲ್ಲ. ಅದು ಬರಲ್ಲ, ಕಟ್ ಮಾಡಕ್ ಬರಲ್ಲ. ಅದು ಬಿಸಿಲು ಬಡಿದತ್ತಲ್ಲ ಬಳ್ಳಿಗೆ, ಹಂಗ ಬಿಡ್ತೇವೆ. ನಳ್ಳಿ ಬಿಟ್ಟಿದ್ದೀರಿ? ನಳ್ಳಿರ್ಲಿ ಹಂಗ ಬಿಡ್ತೇವೆ. ಈಗ ಅಂದ್ರೆ ನಮಗೆ ಇದೇನ್ ಕಾಣುತ್ತಲ್ಲ, ಹಳದಿ ಕೊಯ್ಯೋದು ನಾವು. ಇದನ್ನೇ ಕೊಯ್ಯೋದು. ಇದಕ್ಕೆಲ್ಲ ನೀರಿನ ಮ್ಯಾನೇಜ್ಮೆಂಟ್ ಮತ್ತೆ ಗೊಬ್ಬರದ ನಿರ್ವಹಣೆ ಹೆಂಗ್? ಏನೇನು ನೀರ್? ಏನ್ ಡ್ರಿಪ್ ನೀರು? ಹೆಂಗೆ? ಇದನ್ನ ಕೈ ಬಿಡ್ತೇವೆ ಡ್ರಿಪ್. ಅಂದ್ರೆ ಗೊಬ್ಬರ ಮಾತ್ರ ಸಗಣಿ ಗೊಬ್ಬರ ಹಾಕ್ತೇವೆ ನಾವು. ಸರ್ಕಾರಿ ಗೊಬ್ಬರ ಕಮ್ಮಿ ಹಾಕ್ತೇವೆ. ಸಗಣಿ ಗೊಬ್ಬರನ ಜಾಸ್ತಿ ಆದಾಯ ಕೊಡೋದು ನಾವು. ನೀವು ಅದೇ ಒಟ್ಟು ಸಾವಯವದಲ್ಲೇ ಹೆಚ್ಚು ಬೆಳಿತದ್ರಿ. ಈಗ ಇವು ಎಷ್ಟದ ಗುಣಿ ನಿಮ್ಮ? ಇವು 300 ಗುಣ ಐತೆ ಅಣ್ಣ. ಇದು ಕೆಳಗಡೆ ಒಂದು ಇನ್ನು 380 ಗುಣ ಐತಿ. ಟೋಟಲ್ ಸೇರಿ ಒಂದು 600 ಗುಣ ಆಗುತ್ತೆ. ಈಗ ಹೆಂಗಣ ಇದು ವರ್ಷ ಇನ್ಕಮ್ ಹೆಂಗ? ತಿಂಗಳ ಇನ್ಕಮ್? ತಿಂಗಳ ಇನ್ಕಮ್ ನಾವ್ ಯಾವಾಗ ಆದಾಯಕ್ಕೆ ಹೋಯ್ದು ಯಾವ ಮಾರ್ಕೆಟಿಗೆ ಹಾಕ್ತೇವೆ, ನಮಗೆ ಸೋಮವಾರ ಶುಕ್ರವಾರ 2 ದಿವಸ ಅದಕ್ಕೆ ಕಳಿಸ್ತೇವೆ. ಹರಿಹರ ಬೈಪಾಸ್ ಧಾರವಾಡ ಮಾರ್ಕೆಟಿಗೆ ಕಳಿಸ್ತೀರಣ? 2 ಕಳಿಸ್ತೇವೆ. ಹಿಂಗೆ ನೀವೇ ಹೋಗಿ ಹಾಕ್ಬಿಡ್ತೀರಿ? ನಾವ್ರೆ ಊರಲ್ಲಿ ಒಂದು ಗಾಡಿ ಮಾಡ್ತೇವ, ಆ ಗಾಡಿಲಿ ಹಾಕಿ ಕಳಿಸ್ತೇವೆ. ಅದು ಮಾರ್ಕೆಟ್ ಆದ್ಮೇಲೆ ನಮ್ ಫೋನಿಗೆ ನಮ್ಮ ದುಡ್ಡು ಎಲ್ಲೇ ಒಂದ್ ಪಟ್ಟಿ ಕಳಿಸ್ತಾರ, ಅದ್ರಲ್ಲಿ ದುಡ್ಡು ಇಸ್ಕೊಂಡ್ ಬರ್ತೇವೆ. ಅಂದ್ರೆ ವಾರ ದುಡ್ಡು ತೆಗಿತೇವೆ ನಾವು ಇದ್ರಲ್ಲಿ. ವಾರ ದುಡ್ಡು. ಇದರಲ್ಲಿ ಖರ್ಚು ಈಗ ಎಲೆ ಬೆಳೆ ಹಾಕಂದ್ರೆ ಖರ್ಚು ಏನೇನು ಬರುತ್ತೆ? ಸ್ಟಾರ್ಟಿಂಗ್ ಏನ ಬರಲ್ಲ ಅಣ್ಣ, ಸ್ವಲ್ಪ ಬರುತ್ತೆ. ಅಂದ್ರೆ ಎಲ್ಲಾ ಕೂಲಿಯರ್ ಮೇಲೆ ಮಾಡ್ಸಿದ್ರೆ ಖರ್ಚು ಬಹಳ ಬರುತ್ತೆ. ನಾವೇ ಮನೆಯಲ್ಲೇ ಸ್ವಂತ ಮಾಡಿದ್ರೆ ಖರ್ಚಿನ ಬರಲ್ಲ. ಈಗ ಒಂದು ಪೆಂಡಿಲಿ ಕೊಯ್ಯಕ್ 1200 ರೂಪಾಯಿ ಪೆಂಡೆ. ಈಗ ಎಲೆ ಕಟ್ ಮಾಡಿದ ನಂತರ ಇದು ಯಾವ ತರ ಪೆಂಡೆಗೆ ಯಾವ ತರ ಕಟ್ತೀರಿ? ಪೆಂಡೆ ಅಂದ್ರ ಮೂಡೆ ಕಟ್ಟಲ್ಲ ಜಾಸ್ತಿ, ನಾವು ಪೆಂಡಿನ ಕಟ್ಟೋದು. ಅದ್ರಲ್ಲಿ ಒಂದು ಪೆಂಡಲ್ಲಿ 120 ಕಟ್ಟು ಎಲೆ ಇರ್ತವೆ. ಒಂದು ಕಟ್ನಾಗ 100 ಎಲೆ ಇರ್ತವೆ ಅಂತ 120 ಕಟ್ಟು ಹಾಕಿ ಪೆಂಡಿ ತಿರುವಿ ನಾವು ಮಾರ್ಕೆಟಿಗೆ ಕಳಿಸ್ತೇವೆ. ಬೇಸಿಗೆಲೆ ಹೆಂಗೆ? ಆಮೇಲೆ ಮಳೆಗಾಲದ ಯಾವ ತರ ರೇಟ್ ಇರುತ್ತೆ? ಅದ್ರಲ್ಲಿ ಬೇಸಿಗೆಲ್ಲ ಇದು ಎಲೆ ಇದೆಲ್ಲ ಕಮ್ಮಿ ಉಡ್ತೈತಿ. ಮಳೆಗಾಲದಲ್ಲಿ ಇವೆಲ್ಲ ಚಿಗುರದೆಲ್ಲ ಬಾಳ ಹುಟ್ಟಿ ಹಂಗೆ ಈಗ ಒಂದು ಬೇಸಿಗೆಯಲ್ಲಿ ಸುಮಾರು ಒಂದು 10 ಪೆಂಡಿ ಬರೋದಕ್ಕೆ ಸೈ ನಮಗೆ. ಮಳೆಗಾಲದಲ್ಲಿ ಹೆಚ್ಚುವರಿ ಜಾಸ್ತಿ ಬರುತ್ತೆ, ಬೇಸಿಗೆಯಲ್ಲಿ ಇಳುವರಿ ಕಮ್ಮಿ ಬರುತ್ತೆ. ಬೇಸಿಗೆ ಇಳುವರಿ ಕಮ್ಮಿ, ರೇಟ್ ಜಾಸ್ತಿ ಇರುತ್ತೆ. ರೇಟ್ ಒಂದು 20-25 ಸಾವಿರ ತನಕ ಇರುತ್ತೆ. ಮಳೆಗಾಲದಲ್ಲಿ 5-6 ಸಾವಿರ ರೂಪಾಯಿ ಆಗೋದವ. ಅಂದ್ರೆ ಎಲೆ ಇಳುವರಿ ಹೆಚ್ಚಿಗೆ ಬರುತ್ತೆ. ಅಂದ್ರೆ ಆಮೇಲೆ ಕಟಾವ್ ಹೆಂಗಣ? ತಿಂಗಳ ಒಂದ್ಸಲ ಮಾಡ್ತೀರಿ? ಯಾವ ತರ? ತಿಂಗಳ ಒಂದ್ಸರಿ ಮಾಡ್ತೇವೆ. ಮಳೆಗಾಲದಲ್ಲಿ 20 ದಿವಸಕ್ಕೆ 25 ದಿವಸಕ್ಕೆ ಕಟಾವ್ ಮಾಡ್ತೇವೆ. ಪ್ರತಿ 20-25 ದಿವಸಕ್ಕೆ ಕಟಾವ್ ಮಾಡ್ತೀರಿ? ಯಾಕಂದ್ರೆ ಮಳೆ ಬರ್ತಾ ಇರುತ್ತಲ್ಲ, ಆಡೆಣ್ಣೆ ಆಕತ್ತಲ್ಲ, ಗುರುಗುರು ಬಂದು ಬರುತ್ತೆ. ನೋಡ್ತಿದ್ವಿ ಬಳ್ಳಿಗೆ ಏನಾರ ರೋಗ ಅಥವಾ ಕೀಟದ ಬಾಧೆ ಏನಾರ ಆಯ್ತಾ? ಇಲ್ಲ ನಾ ಕೀಟ ಏನು ಇಲ್ಲ. ಅಂದ್ರೆ ರೋಗನ ಒಂದೇ ರೋಗ ಬರೋದು ಇದಕ್ಕ. ಈ ತರ ಚುಕ್ಕೆ ಆಗಿ ದೊರೆ ಅಂತಂದು ಇವೆಲ್ಲ ಚುಕ್ಕೆ ಆಗತ್ತೆ. ಬೇಸಿಗೆ ಟೈಮಲ್ಲಿ, ಮಳೆಗಾಲ ಟೈಮಲ್ಲಿ ಆ ರೋಗನ ಬರಲ್ಲ. ಗಿಡದಿಂದ ಗಿಡ ಅಂತರ ಎಷ್ಟು ಇರ್ತೈತಿ? ಇದು 2.5 ಇರುತ್ತೆ. 2.5 ಇರುತ್ತೆ. 2.5 ಸೇಮ್ 2 ಅಕ್ಕಪಕ್ಕನೋ? ಅಣ್ಣ ಇದೇನ್ ನೋಡ್ತಿದ್ರಿ ಮರ? ಇದು ಯಾವ ತರದ ಯಾವ್ದಣದ ಮರ? ಅದು ಬೋರ್ಲ ಮರ ಅಂತ. ಅದು ಬುರ್ಲ ಮರ ಅಂತ ಹೇಳಿ. ಆಮೇಲೆ ಇನ್ನೊಂದು ನುಗ್ಗಿದ್ದು ನುಗ್ಗಿಕಾಯಿ ಬಿಡುತ್ತಲ್ಲ ಅಣ್ಣ, ಆ ಮರ. ಇದು ಆ ಮರ. ಇವೆರಡು ಸಪೋರ್ಟ್ ಇದೆ. ಇವೆರಡು ಸಪೋರ್ಟ್ ಇರ್ಬೇಕು. ಹಂಗಾರೆ ಗಾಳಿ ಪಳಿ ಬಂದ್ರೆ ಅಟ್ಯಾಚ್ಮೆಂಟ್ ಆಗಿ ಏನಾಗಲ್ಲ. ಈ ಬಳ್ಳಿ ಬರ ಹಿಡಿಯೋದಂದ್ರೆ ಇವೇ ಗಿಡಗಳು. ಅಣ್ಣ ಆಮೇಲೆ ಈ ಕಳೆ ನಿರ್ವಹಣೆ ಎಲ್ಲ ಹೆಂಗ್ ಮಾಡ್ತೀರಣ್ಣ? ಕಳೆ ನಿರ್ವಹಣೆ ಅಂದ್ರೆ ಒಂದು ಹುಲ್ಲು ಒಂದ್ ಸ್ವಲ್ಪ ದಿವಸ ಬೆಳವಣಿಗೆ ಹಾಕ್ತಾ ಇಲ್ಲ, ಹೊಸ್ತಳಿಂದ ಹಾಕಿದ್ಮೇಲೆ ಬೆಳವಣಿಗೆ ಜಾಸ್ತಿ ಬರ್ತಾ ಇದ್ದು. ಬರ್ತಾ ಇವೆಲ್ಲ ಸೊಪ್ಪುಗಳೆಲ್ಲ ನೆಳ್ಳಾಗುತ್ತಿಲ್ಲ. ನೆಳ್ಳಾಗಿ ಮೇಲೆ ಹುಲ್ಲು ಹುಟ್ಟಲ್ಲ. ಇಲ್ಲ ಹುಟ್ಟೋದಿಲ್ಲ. ಈಗ ನೀವೇ ನಾವೆಲ್ಲ ತೆಗ್ದು ನಾವೆಲ್ಲ ಕ್ಲೀನ್ ಮಾಡ್ತೀವಿ. ಅಂದ್ರೆ ಬಾಳೆಲೆ ಕಟ್ತೇವೆ ಅಂತ ಅದು ಎಲೆ ಪಿಂಡಿ ಕೊಯ್ತಾವಲ್ಲ, ಸುತ್ತಲೂ ಕಟ್ಟಿ ಸಪೋರ್ಟಿಗೆ ಬೇಕದು. ಹಂಗಾಗಿ ಸಪೋರ್ಟಿ ನಾವು ಬಾಳೆ ಎಲೆ ಕಟಾವ್ ಮಾಡಿದ್ಮೇಲೆ ಅದನ್ನ ಬೇರೆ ಕಡೆ ಕಳ್ಸೋಕೆ
ಇದು ಇದೇ ಗಿಡ ಅಣ್ಣ ಇದು ಅದು ಚೊಚ್ಚಿ ಗಿಡ ಅಂತಂದು. ಚೊಚ್ಚ ಗಿಡ ಅಂತ ಇದು ನುಗ್ಗೆ ಗಿಡ ಅಲ್ಲ? ಅಲ್ಲಣ್ಣ ಇದು ನುಗ್ಗೆ ಗಿಡ. ಇದು ನುಗ್ಗೆ ಗಿಡ, ನುಗ್ಗೆಕಾಯಿ ಬಿಡ್ತಾವಲ್ಲ ಆ ಗಿಡ ಇದು ಚೊಚ್ಚಿ ಗಿಡ ಅಂತಂದ್ರೆ ಇವು ಬಾಳ ದಿವಸ ಬಳಕೆ ಬರುತ್ತವೆ. ಇವು ವರ್ಷವರೆಗೆ ಇವು ಮತ್ತೆ ಸಿಡಿತಾವ, ಮತ್ತೆ ತೆಗಿಬೇಕು ನಾವು ಇವನ್ನ. ಇವ್ ಹಂಗ ಸುಮ್ನೆ ಸಪೋರ್ಟ್ ಅಷ್ಟೇ. ಸಪೋರ್ಟ್ ಈಗ ಅಂದ್ರೆ ಇದೊಂದು ಗಿಡ ಇದೊಂದು ಗಿಡ ಈಗ ಇದು ಮತ್ತೆ ಬಳ್ಳಿ ಹಚ್ಚಿದಾರ. ಅದು ಅದೀಗ 6 ತಿಂಗಳಿಗೆ ಹಚ್ಚಿ ಅದೇದ್ಮೇಲೆ ನಮಗೆ ತಿನ್ನಕ್ ಬರ್ಬೇಕು ಅಂದ್ರೆ 2 ವರ್ಷ ಬೇಕಿದೆ ನಮಗ್ ಬರ್ಬೇಕಂದ್ರೆ ಇನ್ಮೇಲಿಂದ. ಇದು ಎಲೆ 2 ವರ್ಷ ಕಾಯ್ಬೇಕು ನಾವ್. ಇದು ಬಳ್ಳಿ ಇನ್ಮೇಲಿಂದ ಎತ್ತರ ಹೋಗ್ಬೇಕಂದ್ರ. ಆಮೇಲೆ ಈಗ ಎಲೆ ಬಳ್ಳಿ ಏನೈತಲ್ಲ ಅಣ್ಣ, ಇದು ಏನೇನಕ್ಕೆ ಉಪಯೋಗ ಬರುತ್ತಣ್ಣ? ಅಣ್ಣ ಇದು ರಫ್ತುಗಳನ್ನ ಬೇರೆ ಬೇರೆ ದೇಶಕ್ಕೆ ಹೋಗುತ್ತೆ ಅಂದ್ರು. ಇದಂದ್ರೆ ಎಲೆ ಅಡಿಕೆ ಜನ ಎಲ್ಲ ತಿಂತಾರ, ಅದಕ್ಕೆ ಬಾಳ ಹೋಗೋದಿಲ್ಲ. ಇನ್ನೇನದು ಅಂದ್ರೆ ಆ ಕಂಪ್ನಿಗೆ ಬಾಳ ಹೋಗುತ್ತೆ, ಮೆಡಿಸಿನ್ಗೆ ಬಾಳ ಹೋಗುತ್ತೆ ಅಣ್ಣ. ಅಂದ್ರೆ ಇದೆಲ್ಲ ಹಳ್ಳಿಗಳಲ್ಲೇ ಜನಗಳು ಹಾಕ್ತಾರಲ್ಲ ಅಡಿಕೆಲಿ, ಇದೆಲ್ಲ ಚಿಡು ಚಪ್ಪಟಿ ಎಲ್ಲ ಊರಲ್ಲೇ ಮಾಲೀಕರೆಲ್ಲ ತಗೊಂಡೋಗಿ ಅವರೆಲ್ಲ ಮನೆ ಕೊಟ್ಟು ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಇದಕ್ಕೆ ಬಾಳ ಹೋಗೋದು. ಮೇಜರ್ ಅಂದ್ರೆ ಮೆಡಿಸಿನ್ಗೆ ಬಾಳ ಹೋಗೋದು. ಈಗ ಫಸ್ಟ್ ಅಂದ್ರೆ ನಾವ್ ಎಲೆ ಬೆಳೆ ಹಚ್ಚಕ್ಕೂ ಮುಂಚೆ ಏನಣ್ಣ ಇದೇನು ನುಗ್ಗೆ ಗಿಡ ಆಮೇಲೆ ಇದು ಚೊಚ್ಚಲು ಗಿಡ ಫಸ್ಟ್ ಹಚ್ಕೋಬೇಕಲ್ಲ? ಇವನ್ನ ಹಾಕಬೇಕು ಮೇಲೆ ಮುಂಗಾರನೆ ಬರುತ್ತಲ್ಲ. ಇವನ್ನ ಹಾಕಿ 6 ತಿಂಗಳಾಗುತ್ತೆ. 6 ತಿಂಗಳಾದ್ಮೇಲೆ ಮುಂಗಾರನೆ ಅಂತ ಬರುತ್ತೆ. ಮುಂಗಾರನಲ್ಲಿ ನಾವು ಅದನ್ನ ಬೀಜ ತಗೊಂಬಂದು ಕಟಾವ್ ಮಾಡಿ ಇದಕ್ಕೆ ಹಚ್ಚಬೇಕು. ಇದು ಬೀಜ ಸಿಗ್ತದ ಬಳ್ಳಿ ನಾಟಿ ಮಾಡಬೇಕು? ಬಳ್ಳಿ ಅಲ್ಲ, ಹಳೆ ಬಳ್ಳಿಗಳು ನಮ್ಮ ಇರ್ತಾವಲ್ಲ ಅವನ್ನ ತಗೊಂಬಂದು ಕೊಯ್ಕೊಂಬಂದು ಇದ್ರಲ್ಲಿ ಹಚ್ಚಬೇಕು ನಾವು. ಇದು ಬರೋಕ್ ನಮಗೆ ಆದಾಯ ಬರ್ಬೇಕಂದ್ರೆ 2 ವರ್ಷ ನಾವು ಕಾಯ್ಬೇಕು, ಜೋಪಾನ. ಇದು ಹಚ್ಚಿ ನಂತರ 2 ವರ್ಷಕ್ಕೆ ನಮಗೆ ಆದಾಯ ನಿರೀಕ್ಷೆ ಮಾಡಬಹುದಣ್ಣ. ಓಕೆ ಅಣ್ಣ, ಒಳ್ಳೆ ಮಾಹಿತಿ ಕೊಟ್ಟಿ ಅಣ್ಣ, ಧನ್ಯವಾದ. ಥ್ಯಾಂಕ್ಸ್ ಅಣ್ಣ.